Hello guys, my new vlog. Please to channel my Sakrapara. Sacrifice. It's your boy Sharky back with another video. Today we are going on a joyride come test ride. I'm just trying out my equipment. So now kind of a dull evening today. Everybody is in a rush to go home. Aunties ಎಲ್ಲ ವಾಕಿಂಗ್ ಬಂದ್ಬಿಟ್ಟಿದ್ದಾರೆ. Try to find some open roads to the vlog. ನನಗಂತೂ ಸಂಜೆ ಆದ್ರೆ ಸಾಕು ಮನೇಲಿ ಇರಕ್ ಆಗಲ್ಲ ಗುರು. ಗಾಡಿ ಎತ್ತಲೇಬೇಕು ಅನ್ಸ್ಬಿಟ್ಟಿದೆ. ಈ ಗಾಡಿ ತಗೊಂಡಾಗಿಂದ ತಗೊಳ್ಳೋದು ಈ ತರ ಹೋಗ್ತಾ ಇರೋದು. ಯಾರು ಕಾಲ್ ಮಾಡ್ತಾ ಇದಾರಲ್ಲ, ಯಾರಪ್ಪ ಕಾಲ್ ಮಾಡ್ತಾ ಇರೋದು? ಹೂ ಈಸ್ ಕಾಲ್ಡ್ ಮೀ? ಯಾದ ಕಂಪನಿ ಕಾಲ್ ಬ್ಲೇ. ಸೊ ಏನ್ ಹೇಳ್ತಾ ಇದ್ದೆ? ಹಾ, ಅದೇ ಗುರು, ಈ ಗಾಡಿ ತಗೊಂಡಾಗಿಂದ ಅಂತೂ ನನಗೆ ಯಾವ ಗಾಡಿ ಎತ್ತುತ್ತೀನೋ ಅಂತ ಅನ್ಸ್ತಾ ಇರುತ್ತೆ. ಅದೇನೋ ಕೆರಿತಾ ಇರುತ್ತೆ ಅಂತಾರಲ್ಲ, ಕೆರಿತಾ ಇರುತ್ತೆ. ತೆಗಿಯೋದು, ಅಬ್ಬಬ್ಬ ಏನೋ ಅದು ಸೌಂಡ್, ಬೀಟ್ಸ್ ಹಾಕೋದು, ಪೆಟ್ರೋಲ್ ನೀರ್ ತರ ಕುಡಿಯುತ್ತೆ ಗಾಡಿ, ಚೆನ್ನಾಗಿ ಕುಡ್ಸೋದು, ಆಮೇಲೆ ಅಯ್ಯಯ್ಯೋ ಕಾಸಿಲ್ಲ ಅಂತ ವಾಪಸ್ ಬರೋದು ಮನೆಗೆ. ಇಷ್ಟ ಆಗ್ಬಿಟ್ಟಿದೆ ಜೀವನ ಈ ಬೈಕ್ ತಗೊಂಡಾಗಿಂದ. ಯಾಕೆಂದ್ರೆ ಅಷ್ಟು ಸೆಕ್ಸಿ ಫೀಲ್ ಕೊಡ್ತಾ ಇದೆ. ಎಲ್ಲಾರು ನೋಡ್ತಾ ಇದಾರೆ ಯಾವ ನೀನು ಲೂಸ್ ನನ್ ಮಗ ಅಂತ. ವೈಸರ್ ಹಾಕೊಂಬಿಡೋಣ, ಮಜಾ ಇದೆ. ಅಂಕಲ್ ಫುಲ್ಲು ನಮ್ಮ ಶಾರ್ಕಿನ ಗುರಾಯಿಸ್ತಾ ಇದಾರೆ. ಹೋಗ್ರು, ಸಿಗ್ನಲ್ ಕೊಟ್ಟಿದ್ದಾರೆ. ರೈಟ್ ಹೋದ್ರೆ ಟ್ರಾಫಿಕ್ ಕಮ್ಮಿ ಇರುತ್ತಾ, ಲೆಫ್ಟ್ ಹೋದ್ರೆ ಟ್ರಾಫಿಕ್ ಕಮ್ಮಿ. ಲೆಫ್ಟ್ ಹೋದ್ರೆ ಅಂತೂ ಪಕ್ಕ ಇರಲ್ಲ, ಸೊ ರೈಟ್ ಹೋಗೋಣ. ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ನಮ್ಮೂರಲ್ಲಿ ನಮ್ ಗಾಡಿ ಓಡ್ಸಕ್ಕೇನೆ ಬೇಜಾರು ಬಂದ್ಬಿಟ್ಟಿದೆ. ಆ ರೇಂಜಿಗೆ ಟ್ರಾಫಿಕ್. ಹುಡ್ದಾಗಿಂದ ಇಲ್ಲೇ ಇರೋದು ನಾನು, ಯಾವತ್ತೂ ಇಲ್ಲಿ ಟ್ರಾಫಿಕ್ ಇರ್ತಿರ್ಲಿಲ್ಲ. ಏನೋ ಇದೊಂದು ವರ್ಷದಿಂದ ಇಲ್ಲಿಗೆ ಬರಕ್ಕೇನೆ ಊರ್ದೋಗುತ್ತಪ್ಪ. ನೋಡಿ ನೋಡಿ ಏನ್ ಕನ್ಸ್ ಕಾಣ್ಕೊಂಡು ಓಡಿಸ್ತಾ ಇರ್ತಾರೆ ಜನ. ಫಾಲ್ಸ್ ನ್ಯೂಟ್ರಲ್. ಓ, ಆಸ್ಟಿನ್ ಮಾರ್ಟಿನ್, ಕ್ರೇಜಿ. What I was saying is, Bajaj, if you are seeing this, I don't know, maybe if it reaches you, ಫಾಲ್ಸ್ ನ್ಯೂಟ್ರಲ್ ತುಂಬಾ ಬೀಳ್ತಾ ಇದೆ ಸ್ಪೋರ್ಟ್ ಶಿಫ್ಟರ್ ಯೂಸ್ ಮಾಡ್ಬೇಕಾರೆ. ದಯವಿಟ್ಟು ಫಿಕ್ಸ್ ಮಾಡಿ ಇಶ್ಯೂನ. ವಾವ್, E200 ಕ್ರೇಜಿ ಕಾರ್ ಗುರು. This is where I was all my life and where I will be. Oh. ಹುಡುಗ ಚಮಕ್ ಕೊಟ್ಟ.
तेरे इश्क दा जाम हसीना सुरासी तेरी शाम हसीना ये भी मतलब जिंदगी ना. What the hell? What the hell? ಲೂಸ್ ಆಗ್ಬಿಡ್ತು ಗುರು ಮಿರರ್. ಶಿಟ್. ಏನೋ ಗೊತ್ತಿಲ್ಲಪ್ಪ, ಕ್ಯಾಮ್ರಾ ಮೌಂಟ್ ಮಾಡ್ದಾಗಿಂದ ಹೆವಿ ಎಳ್ದು ಬಿಸಾಣ ಅನ್ಸ್ತದೆ ಗಾಡಿನ. ಡೋಂಟ್ ರೆಕಮೆಂಡ್. ಲೆಟ್ ಮೀ ಜಸ್ಟ್ ಟೇಕ್ ಇಟ್ ಸ್ಲೋ. ಮಿರರ್ ಲೂಸ್ ಆಗ್ಬಿಟ್ಟಿದೆ. ಸೊ ಐಮ್ ಜಸ್ಟ್ ಫಿಕ್ಸಿಂಗ್ ಇಟ್. ಇದು ವೈಬ್ರೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಅಲ್ಲ ಗಾಡಿಗೆ, ಅದೆಲ್ಲ ಹ್ಯಾಂಡಲ್ ಬಾರ್ ಇಂದ ಹೋಗಿ ಈ ಮಿರರ್ ಇಂದ ಡಿಫ್ಲೆಕ್ಟ್ ಆಗುತ್ತೆ. ಸೊ ಇನಿಷಿಯಲಿ ಐ ಹ್ಯಾಡ್ ರಿಮೂವ್ ದ ಮಿರರ್ಸ್. ಲುಕ್ಸ್ ಮಾತ್ರ ಸೆಕ್ಸಿ ಆಗಿತ್ತು, ಬಟ್ ಯಾರ ರೇಂಜಿಗೆ ವೈಬ್ರೇಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಹ್ಯಾಂಡಲ್ ಬಾರ್ ಅಲ್ಲಿ, ಆವಾಗ ಗೊತ್ತಾಯ್ತು. ಸೊ ಈ ಮಿರರ್ಗೆ ಇಸ್ ನಾಟ್ ಜಸ್ಟ್ ಫಂಕ್ಷನಿಂಗ್ ಆಸ್ ಮಿರರ್ಸ್, ಇಟ್ ಈಸ್ ಆಲ್ಸೋ ಆಕ್ಟಿಂಗ್ ಆಸ್ ವೈಬ್ರೇಷನ್ ಡ್ಯಾಂಪರ್ಸ್ ಫಾರ್ ಯುವರ್ ಹ್ಯಾಂಡಲ್ ಬಾರ್ ಅಂತ. Yeah, the engineers who decide all this are not stupid. So before you remove any OEM parts from your ಗಾಡಿ, ಒಂದು 3 ಸಲ ಚೆನ್ನಾಗಿ ಕೂತ್ಕೊಂಡು ಯೋಚನೆ ಮಾಡಿ. ವಾವ್, ನೈಸ್ ಲೈಟಿಂಗ್ ಬ್ರೋ. ದೇವಸ್ಥಾನದಿರ್ಬೇಕು. तेरे इश्क दा जाम हसी है सुबह हसी तेरे शाम हसी ये भी मतलब जिंदगी चलो भी तेरे नाम. ಸಂಜೆ ಆದ್ಮೇಲೆ ಅದೇ ಹೇಳ್ತಾ ಇದ್ನಲ್ಲ, ಜಸ್ಟ್ ಕಂಟಿನ್ಯೂ. ಗಾಡಿ ಮುಟ್ಟಿಲ್ಲ ಅಂದ್ರೆ, ಗಾಡಿ ಎತ್ತಿಲ್ಲ ಅಂದ್ರೆ, ಅಯ್ಯೋ ಏನೋ ಏನೋ ಮಿಸ್ಸಿಂಗ್ ಅಂತ. ಹೋಗೋದು, ನಮ್ಮ ಬಾಯ್ಸ್ ಎಲ್ಲ ಫುಲ್ಲು ಕೆಲಸ ಮುಗಿಸಿ ಬಂದಿರ್ತಾರೆ ಫುಲ್ಲು ಸ್ಟ್ರೆಸ್ಡ್ ಆಗಿ. 1-2-3 ಜೋಕ್ ಕೊಡ್ದು ಕಾಮಿಡಿ ಮಾಡ್ಕೊಂಡು ಮನೆಗೆ ಬಂದ್ರೇನೆ ನಿದ್ದೆ ಬರೋದು. ಹಂಗೆ ಒಂದ್ ಸ್ವಲ್ಪ ಏನೋ ತಿನ್ನಕ್ ತಗೊಂಡು, ಲೈಫ್ಸ್ ಗುಡ್, ಯಾ ಲೈಫ್ಸ್ ಗುಡ್. ಓಡಿ ಹೋಗೋ ಹೃದಯಕ್ಕೊಂದು ಬ್ರೇಕು ಬೇಕಿತ್ತ, ಇವಳು ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡ್ಲೇಬೇಕಿತ್ತ, ಸೂರ್ಯ ಮುಳುಗೋ ಟೈಮಲ್ಲಿ ನೇನೆ. ಗಾಡಿಲಿ ಸ್ವಲ್ಪ ಪೆಟ್ರೋಲ್ ಕಮ್ಮಿ ಇದೆ. ಲೆಟ್ಸ್ ಲುಕ್ ಫಾರ್ ಅ ಪೆಟ್ರೋಲ್ ಪಂಪ್. ಈ ಜಂಕ್ಷನ್ ಅಂತೂ ಹೆವಿ ಡೆಡ್ಲಿ ಗುರು. ಒಂದ್ 3-4 ಸಲಿ ಆಂಟಿಗಳಿಗೆ, ಇಲ್ಲ ತಾತಂದ್ರಿಗೆ, ಇಲ್ಲ ಚೈಲ್ಡ್ಗಳಿಗೆ ಇಟ್ಬಿಡ್ತಿದ್ದೆ. ನೋಡೋದೇ ಇಲ್ಲ ಗುರು, ಲೆಫ್ಟು ನೋಡಲ್ಲ, ರೈಟು ನೋಡಲ್ಲ. ಈ ಆಂಟಿಗಳಿಗೆ ಅವ್ರ ಸೊಸೆಗಳು ಏನ್ ಮಾಡ್ತಾ ಇದಾರೆ, ಅವ್ರ ಮಗನ ಯಾವ ತರ ಬುಟ್ಟಿಯಾಗ ಆಗೋಣ್ತಾ ಇದಾರೆ ಅನ್ನೋದೇ ಚಿಂತೆ. ಈ ಚೈಲ್ಡ್ಗಳಿಗೆ ಆ ಫೋನಲ್ಲಿ ಏನ್ ಬರುತ್ತೆ ಅಂತ ನೋಡ್ಕೊಂಡು ಹೋಗೋದೇ ಚಿಂತೆ. ಈ ತಾತಂದ್ರಿಗೆ ಮನೆಗೆ ಹೋದ್ರೆ ಹೆಂಡತಿ ಹೊಡಿತಾಳಲ್ಲ ಅನ್ನೋದೇ ಚಿಂತೆ.
ಬಾ ಗಣೇಶ ಕಾಪಾಡಪ್ಪ. ಶುಕ್ಲಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಡಿ ಹಾವ ಹೃದಯಕ್ಕೊಂದು ಬ್ರೇಕು ಬೇಕಿತ್ತ, ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡಬೇಕಿತ್ತು. ಸೂರ್ಯ ಮುಳುಗೋ ಟೈಮಲ್ಲಿ ಅಂಕಲ್ ಬಂದ್ರು ನೋಡಪ್ಪ. ಅಯ್ಯೋ ಓಕೆ, ಲೆಟ್ಸ್ ಗೋ ಅಂಡ್ ಫ್ಯೂಯಲ್ ಅಪ್. ಸಾಕು ಸಾಕು ಸಾಕು. ಬರಲ್ಲ, ಅದು ಸ್ಪೀಡಾಗಿ ಹಾಕ್ತಾರೆ ಅಷ್ಟೇ. ಹಂಗೆ ಬಂದಿದ್ದೆ ಬಿಲ್ ಕೊಡ್ತಿದ್ದ ಅವನಿಗೆ. ಸೇರಿದವರು ಓಡಿ ಹೋಗೋ ಹೃದಯಕ್ಕೊಂದು ಬ್ರೇಕು ಬೇಕಿತ್ತ. ಫುಲ್ ಟ್ಯಾಂಕ್ ಮಾಡಿಸಿ ಇಟ್ಟಿದ್ದೀನಿ. ಇನ್ನೊಂದ್ 5 ದಿವಸಕ್ಕೆ ನನ್ನ ಮಗಂದು ಅಣ್ಣ ಊಟ ಮಾಡಿ 10 ವರ್ಷ ಆಯ್ತಣ್ಣ ಅನ್ನತ್ತೆ. ಏನ್ ಮಾಡೋದು, ಪರ್ಫಾರ್ಮೆನ್ಸ್ ಹಂಗಿದೆಯಲ್ಲ. ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. 200 ಹೊಡೆಯಲ್ಲ ಅಷ್ಟೇ, 170 ಈಸಿ. ಕೆಲವರು 182 ಹೊಡೆದಿದ್ದಾರೆ, ಯೂಟ್ಯೂಬಲ್ಲಿ ಇದೆ. ಡ್ಯೂಕ್ನ ಬೀಟ್ ಮಾಡೋ ಅಂತ ಒನ್ ಅಂಡ್ ಓನ್ಲಿ ವೆಹಿಕಲ್ ಇನ್ ಟಾಪ್ ಎಂಡ್. ಓಕೆ, I just called my friend and we are going to meet him at his office. Let's go. ಬೆಳಗ್ಗೆ ಚಳಿ ಹೊಡಿತಾ ಇರುತ್ತೆ ಮನೇಲಿ, ಸಂಜೆ ಆಗ್ತಿದ್ದಂಗೆ ಶೆಕೆ ಹೊಡಿತಾ ಇರುತ್ತೆ. ಬೆಂಗಳೂರು ಏನ್ರಿ ಮಾಡ್ತಾ ಇದ್ದೀರಾ ಆ ವೆದರ್ಗೆ? ಫಾರಿನರ್ಸ್ ಮಸಾಲೆ ದೋಸೆ ತಿನ್ನಕ್ ಬಂದಿರ್ತಾರೆ ಅನ್ಸುತ್ತೆ. ತರ್ತೀವಿ ಅವನ್ಗೆ. ವಾವ್, ವಾಟ್ ಅ ನೈಸ್ ಮಸಾಲೆ ದೋಸೆ. I love this. I love India. I love Indira. I love Indian food. Oh, it's too spicy. We have reached my friend's office. So the vlog has officially ended. Okay. Signing off, Sharky. Bye.